ರೆಡ್ ಹಾಕಿರೋದ್ರಿಂದ ಇದು ಜ್ಯೂಸ್ ಈಗ ಹೋಗುತ್ತೆ. ವರ್ಷದಲ್ಲಿ 200-225 kg ಬರ್ತದೆ ಅಂದರೆ ಅವರೇಜ್ 40 ರೂಪಾಯಿ ಆದರೆ ಭಾಳಷ್ಟು ನಮಗೆ ಲಾಭನೇ ಬರುತ್ತೆ. ಗಿಡ ದೊಡ್ಡದು ಅಂದರೆ 4 ವರ್ಷ ಕಳೆದ ಮೇಲೆ ನಮಗೆ ಭಾಳಷ್ಟು ಲಾಭ ಬರ್ತದೆ ಅಂತ ಒಂದು ಅಂದಾಜಿದೆ. ಅದರಿಂದ ಲಾಭ ಎಷ್ಟಾಯಿತು ಅಂತ ಲೆಕ್ಕ ಹಾಕಿದಾಗ ಭಾಳಷ್ಟು ಲಾಭನೇ ಆಗ್ತದೆ. ರೈತನಿಗ ಇದಕ್ಕಿಂತ ಲಾಭ ಏನು ಬೇಕಿಲ್ಲ. ಏನು ಸಾಫ್ಟ್ವೇರ್ ಇಂಜಿನಿಯರ್ ಇದಕ್ಕಿಂತ ಮುಂದಕ್ಕೆ 2 ಎಕರೆ ಜಮೀನಿನಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ನೀವೇ. ಆದ್ದರಿಂದ ಒಳ್ಳೆ ಲಾಭ ಇದೆ. ನಾವು ಇನ್ನೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದರಿಂದ ಫಸಲು ಪಡೆದು ಲಾಭವನ್ನು ಪಡೆದು ಮುಂದುವರೆಬೇಕು ಅಂದ್ಕೊಂಡಿದ್ದೀವಿ. ಸೀಬೆ ಗಿಡ ಇದು ಯಾಕೆ ನೆಟ್ವಿ ಅಂದರೆ ನಮ್ಮ ಸ್ನೇಹಿತರು ಒಳ್ಳೆ ಲಾಭ ಗಳಿಸಿದ್ದಾರೆ. ಯಾಕೆಂದರೆ ಇದು ರೆಡ್ಡು ಸೀಬೆ ಗಿಡ. ಇದು ರೆಡ್ ಸೀಬೆ ಗಿಡ ಆಗಿರೋದ್ರಿಂದ ಕೆಳಗಡೆ ಜ್ಯೂಸ್ಗೆ ಹೋಗುತ್ತೆ ಅಂತ ಒಂದು ಅಂದಾಜಿದೆ ನಮಗೆ. ಜ್ಯೂಸ್ಗೆ ಹೋಗುತ್ತೆ. ಇದು ಕ್ವಾಲಿಟಿ ಇರೋದೆಲ್ಲ ತಿನ್ನೋಕ್ಕೆ ಹೋಗುತ್ತೆ. ಇದು ವೇಸ್ಟೇಜ್ ಎಲ್ಲ ಜ್ಯೂಸ್ಗೆ ಹೋಗುತ್ತೆ. ಜ್ಯೂಸಲ್ಲಿ ಒಳ್ಳೆ ಲಾಭ ಇದೆ. ಇದು ನಮ್ಮ ಸ್ನೇಹಿತರು ಇಲ್ಲ ಇದು ಹಾಕಿ ನೀವು ಪರವಾಗಿಲ್ಲ, ಇದು ಸೀಬೆ ಗಿಡ ನೆಟ್ಟರೆ ನಿಮಗೆ ಒಳ್ಳೆ ಲಾಭ ಇದೆ ಅಂತ ಹೇಳಿದ್ರು. ಆಗ ನಾವು ಸುಮಾರು ತೋಟಕ್ಕೆ ಹೋಗಿ ನೋಡಿ ಇಲ್ಲ ಇದರಿಂದ ಲಾಭ ಬರುತ್ತೆ ಅಂತ ಒಂದು ಇದು ಮಾಡಿ ಆಗ ನಾವು ಸೊಸೆಯನ್ನು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ನರ್ಸರಿಯನ್ನು ಹುಡುಕಿ ನರ್ಸರಿಯಲ್ಲಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ್ವಿ. ಆನಂತರ ಗುಂಡಿ ಓಡಿಸಿದ್ವಿ. 35 ರೂಪಾಯಿ 40 ರೂಪಾಯಿ ಏನೋ ಆಯಿತು ಒಂದು ಗುಂಡಿಗೆ ಖರ್ಚು, ಗುಂಡಿ ತೆಗಿಲಿಕ್ಕೆ. ಆನಂತರ ಗೊಬ್ಬರ ಎಲ್ಲ ನಮ್ಮ ಮನೆಯವರು ನಾವೇ ನಮ್ಮದೇ ಕೊಟ್ಟಿಗೆ ಗೊಬ್ಬರ ಇತ್ತು. ಇದು ರಾಸಾಯನಿಕ ಗೊಬ್ಬರ ಏನಿಲ್ಲ, ಹಿಂಡಿ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲವನ್ನೂ ಹಾಕಿ ಗಿಡವನ್ನು ನೆಟ್ವಿ. ನೆಟ್ಟ ಮೇಲೆ ಇದು ನೋಡಿ ಗಿಡ ಅಲ್ಲಿಗ 11 ತಿಂಗಳದು ಇದೆ. ಇದು ಅಂದರೆ 13 ತಿಂಗಳಾಗಿದೆ ಲೆಕ್ಕ ಅಲ್ಲಿಗೆ. ಅದು 13 ತಿಂಗಳು ಇವತ್ತಿಗಾಗಿದೆ. 1 ತಿಂಗಳು ಈ ವರ್ಷದ 9ನೇ ತಿಂಗಳಲ್ಲಿ 10ನೇ ತಿಂಗಳಲ್ಲಿ ನೆಟ್ವಿ ನಾವು. ಈಗ 13 ತಿಂಗಳಾಗಿದೆ. 13 ತಿಂಗಳಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ದಲೇ ನಾವು ಗೋಬರ್ ಗ್ಯಾಸಿಂದ ಬರೋ ಅಂಥದ್ದು ಸಗಣಿ ಗೊಬ್ಬರ ನಾವೇ ಮಾಡಿ ಹಾಕಿ ಇಷ್ಟು ಬೆಳೆಯನ್ನು ಬೆಳೆದಿದ್ದೀವಿ. ಭಾಳ ಹೇಳುವಾಗಿ ಬೆಳೆದಿದೆ. ಖರ್ಚು ಕಮ್ಮಿ ಮಾಡಿ ಗಿಡವನ್ನು ಬೆಳೆದಿದ್ದೀವಿ. ಆದ್ದರಿಂದ ಏನು ಅಷ್ಟೊಂದು ಇದೇನಾಗಿಲ್ಲ ನಮಗೆ. ಇದು ರಾಸಾಯನಿಕ ಗೊಬ್ಬರ ಹಾಕ್ದಲೇ ಇರೋದ್ರಿಂದ, ಈ ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ ಯಥೇಚ್ಛವಾದ ಲಾಭ ನಮಗೆ ಬಂದಿದೆ. ಈಗ ಹೇಗೆ ಅಂದರೆ ಸುಳಿ ಭಾಳ ಚೆನ್ನಾಗಿದೆ, ಸುಳಿ ಚೆನ್ನಾಗಿದೆ. ಆನಂತರ ಎಲ್ಲ ಕೊಂಬೆಗಳು ದಪ್ಪ ಬರ್ತಾಯಿದೆ. ಈ ಮೆನ್ಯೂರ್ ಹಾಕಿದಾಗ ಲಾಗೌಟ್ ನಾವು ಯೂಸ್ ಮಾಡಿದಾಗ ಜಳ್ಳು ಬರ್ತದೆ, ಕಡ್ಡಿ ತೊಳ್ಳು ಬರ್ತದೆ. ತೊಳ್ಳು ಬಂದಾಗ ಗಾಳಿ ಮಳೆಗೆ ಏನಕ್ಕೂ ತಡೆಯಲ್ಲ. ಬರೋ ಅಂಥ ಫಸಲಿನಿಂದ ಲಾಭ ಬರೋಲ್ಲ, ಹೆಚ್ಚಿಗೆ ಕ್ವಾಲಿಟಿ ಬರೋದಿಲ್ಲ. ಆದ್ದರಿಂದ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಿದ್ದೀವಿ. ನಮಗೆ ಬರೋದು ನೀರು ಭಾಳಷ್ಟು ಕಮ್ಮಿ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಮ್ಮಿ. ಅಷ್ಟು ಇದರಲ್ಲಿ 250 ಗಿಡವನ್ನು ಒಂದು ಹನಿ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ವೇಸ್ಟ್ ಮಾಡ್ದಲೇ ನೇರವಾಗಿ ಗಿಡಕ್ಕೆ ಬಂದು ಬೀಳೋ ಥರ ಮಾಡಿದ್ದೀನಿ. ಎಲ್ಲ ಇದು ಡ್ರಿಪ್ ಇರಿಗೇಷನ್ನು ನಾವೇ ಮಾಡ್ಕೊಂಡಿದ್ದೀವಿ. ಎಲ್ಲೂ ನೀರನ್ನು ವೇಸ್ಟ್ ಆಗದಂಗೆ ಇಟ್ಕೊಂಡಿದ್ದೀವಿ. ಆದ್ದರಿಂದ ಹೆಚ್ಚಿಗೆ ಮೋಟ್ರನ್ನು ಓಡಿಸಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಮೋಟ್ರನ್ನು ಓಡಿಸಿ ನೀರನ್ನು ಇದು ಮಾಡ್ತೀವಿ. ಆಮೇಲೆ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಏಳವಾಗಿ ನೀರು ಬಿಡೋದಿಲ್ಲ ನಾವು. ಕಮ್ಮಿ ಸ್ವಲ್ಪ ಅದಕ್ಕೆ ಎಷ್ಟು ಆರೋಗ್ಯ ಇದೆಯೋ ಅಷ್ಟು ಮಾತ್ರ ನೀರನ್ನು ಯೂಸ್ ಮಾಡ್ಕೊಂಡು ಆ ಕಮ್ಮಿ ನೀರು ಬಿಡೋದ್ರಿಂದ ಗಿಡ ಚೆನ್ನಾಗಿ ಬಂದಿದೆ ಅನ್ನೋದ್ರಾಗ ನಮ್ಮ ಗಿಡನೇ ಇದು. ಜಾಸ್ತಿ ನೀರು ಬಿಟ್ಟರೆ ಮುಗ್ದೇ ಹೋಯ್ತು, ಚೆನ್ನಾಗಿ ಬರೋದಿಲ್ಲ, ರೂಟ್ಸ್ ಸ್ಟಾಕ್ ಆಗ್ತದೆ, ಬೇರು ಫಾಸ್ಟ್ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೆ ಬೆಳೆಯೋದ್ರಿಂದ ಇದಾಗಿದೆ. ಸೀಬೆ ಗಿಡದಲ್ಲಿ ಇನ್ನೂ ಒಂದು ವರ್ಷಕ್ಕೆ ಸರಾಸರಿ 200-225 kg ಬರ್ತದೆ ಅಂತ ಒಂದು ಗುರಿ ಇಟ್ಕೊಂಡಿದ್ದೀನಿ ನಾನು. 1 kg ಆವ್ರೇಜು 40-50 ರೂಪಾಯಿ ಇವತ್ತು ಬಜಾರಲ್ಲಿ ನಡೀತಾ ಇದೆ. ನಮಗೆ 40 ರೂಪಾಯಿ ಗ್ಯಾರಂಟಿ ಸಿಗುತ್ತೆ ಕ್ವಾಲಿಟಿ. ಜ್ಯೂಸು 15 ರೂಪಾಯಿ 12 ರೂಪಾಯಿ ನಡೀತಾ ಇದೆ. ಅದು ವೇಸ್ಟೇಜು. ಆದರೆ ಗಿಡದಿಂದ ವೇಸ್ಟೇಜು ಒಂದು ಸಣ್ಣ ಪೀಸು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ರೆಡ್ ಹಾಕಿದ್ದೀವಿ. ರೆಡ್ ಹಾಕಿರೋದ್ರಿಂದ ಇದು ಜ್ಯೂಸಿಗೆ ಹೋಗುತ್ತೆ. ವರ್ಷದಲ್ಲಿ 200-225 kg ಬರ್ತದೆ ಅಂದರೆ ಆವ್ರೇಜ್ 40 ರೂಪಾಯಿ ಆದರೆ ಭಾಳಷ್ಟು ನಮಗೆ ಲಾಭನೇ ಬರುತ್ತೆ. ಗಿಡ ದೊಡ್ಡದು ಅಂದರೆ 4 ವರ್ಷ ಕಳೆದ ಮೇಲೆ ನಮಗೆ ಭಾಳಷ್ಟು ಲಾಭ ಬರ್ತದೆ ಅಂತ ಒಂದು ಅಂದಾಜಿದೆ. ಅದರಿಂದ ಲಾಭ ಎಷ್ಟಾಯಿತು ಅಂತ ಲೆಕ್ಕ ಹಾಕಿದಾಗ ಭಾಳಷ್ಟು ಲಾಭನೇ ಆಗ್ತದೆ. ರೈತನಿಗ ಇದಕ್ಕಿಂತ ಲಾಭ ಏನು ಬೇಕಿಲ್ಲ. ಏನು
ಸಾಫ್ಟ್ವೇರ್ ಇಂಜಿನಿಯರ್ ಇದಕ್ಕಿಂತ ಮುಂದಕ್ಕೆ ಇಲ್ಲ. 2 ಎಕರೆ ಜಮೀನಿನಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವೇ. ಆದ್ದರಿಂದ ಒಳ್ಳೆ ಲಾಭ ಇದೆ. ನಾವು ಇನ್ನೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದರಿಂದ ಫಸಲು ಪಡೆದು ಲಾಭವನ್ನು ಪಡೆದು ಮುಂದುವರೆಬೇಕು ಅಂದ್ಕೊಂಡಿದ್ದೀವಿ. ಇದು ಸೀಬೆ ಗಿಡದಲ್ಲಿ ಆಧುನಿಕವಾಗಿ ಬೆಳಿಬೇಕು ಅಂತ ನಾವು ಆಧುನಿಕವಾಗಿ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆಧುನಿಕವಾಗಿ ಅದು ಹೊಸ ಕಾಲಕ್ಕೆ ಬರ್ತಾಯಿದ್ದೀವಿ. ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಹೊಸ ರೀತಿಗಳಲ್ಲಿ ಏನೂ ಖರ್ಚಿಲ್ದಲೇ ಬೆಳಿಬೇಕು ಅಂತ ಇದು ರಾಸಾಯನಿಕ ಉಪಯೋಗಿಸ್ತಾ ಇಲ್ಲ. ಎರಡನೇದು ಲೇಬರ್ಸು ಒಂದು ಆಳಿಗೆ 200 ರೂಪಾಯಿ ಕೊಟ್ಟರು ಆಗಲ್ಲ, 300 ರೂಪಾಯಿ ಕೊಟ್ಟರು ಆಗಲ್ಲ. ಆದ್ದರಿಂದ ತಳ್ಳೋ ಗಾಡಿನಲ್ಲಿ ಟ್ರೇಗಳು ಇಟ್ಕೊಂಡು ನಾನು ನನ್ನ ಹೆಂಡ್ತಿ ಇಬ್ಬರೇ ಇದು ಹಾರ್ವೆಸ್ಟ್ ಮಾಡಿ ಇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಏನೇ ಬೆಳೆ ಇದು ಏನು ಬೀನ್ಸ್ ಮಾಡ್ತಾಯಿದ್ದೀವಿ. ಬೀನ್ಸು ಇದು ಅಂತರ ಬೇಸಾಯವಾಗಿ ಬೀನ್ಸು ಒಂದು ಎಕರೆನಲ್ಲಿ ಬೆಳೆದಿದ್ದೀವಿ. ಇದು 32 ಸಾಲು ಬೆಳೆದಿದ್ದೀವಿ. ಈ ಸರಿ 34 ಸಾಲು ಹಾಕಿದ್ದೀವಿ. ಅಂದರೆ ಅಂತರ ಜಾಸ್ತಿ ಮಾಡಿದ್ದೀವಿ ಅಂತರ ಬೇಸಾಯದಲ್ಲಿ. ಇದಕ್ಕೂ ನಾವು ಇದು ರಸಗೊಬ್ಬರ ಹಾಕ್ದಲೇ ಇದು ನಮ್ಮ ಕೊಟ್ಟಿಗೆ ಗೊಬ್ಬರವನ್ನೇ ಯೂಸ್ ಮಾಡಿದ್ದೀವಿ. ಇದು ಸೀಬೆ ಗಿಡ ಇದು ಏನು ಹೊಸ ಇದರಲ್ಲಿ ಬೆಳೀತಾ ಇದ್ದೀವಿ. ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಯೋಚನೆ ಮಾಡಿ ಬೆಳೀತಾ ಇದ್ದೀವಿ. ಹೊಸ ಕಾಲಕ್ಕೆ ಬಂದಿದ್ದೀವಿ ನಾವು. ಇವಾಗ ಬರೋ ರೈತರುಗಳನ್ನು ಹೊಸ ಕಾಲಕ್ಕೆ ಬಂದರೆ ಮಾತ್ರ ಸುಲಭ ಆಗ್ತದೆ. ಹಿಂದಿನ ಕಾಲದ ಥರ ಬೆಳಿತಾನೆ ಇದ್ದರೆ ಬೆಳ್ಕೊಂಡು ಅಲ್ಲೇ ಇರ್ತಾರೆ ಅಷ್ಟೇ. ಹೊಸ ಥರ ಬಂದರೆ ಮಾತ್ರ ರೈತ ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಎಲ್ಲರೂ ಥರನೂ ಮುಂದಕ್ಕೆ ಇಲ್ಲ ಅಂದರೆ ಅಲ್ಲೇ ಬೆಳ್ಕೊಂಡು ಅಲ್ಲೇ ಇದ್ಕೊಂಡು ಅಲ್ಲೇ ಇರೋದೇ ಆಗುತ್ತೆ. ಹಾಗಾಗಿ ಹೊಸ ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ಯೂಸ್ ಮಾಡ್ಕೊಳ್ರಿ, ಪರವಾಗಿಲ್ಲ, ಒಳ್ಳೆಯದು. ಬರೀ ಕೆಲಸ ಮಾಡಿರೂ ಆಗಲ್ಲ, ಬರೀ ಇದು ಸುಮ್ಮನೆ ಖಾಲಿ ತಲೆ ಓಡಿಸಿದ್ರೂ ಆಗಲ್ಲ. ಕೆಲಸನೂ ಮಾಡಬೇಕು, ತಂತ್ರಜ್ಞಾನವೂ ಉಪಯೋಗಿಸ್ಬೇಕು, ಆಚೆ ಓಡಾಡಿ ತಿಳ್ಕೊಬೇಕು. ಆನಂತರ ದುಡಿಮೆ ಮಾಡಿ ಕೆಲಸ ಮಾಡೋದ್ರಿಂದ ಪ್ರಯೋಜನ ಇದೆ. ಖಾಲಿ ಕೆಲಸ ಮಾಡ್ಕೊಂಡು ಅವ್ರು ಅಲ್ಲೇ ಇರ್ತಾರೆ. ಆಚೆ ಓಡಾಡಬೇಕು. ಹೊಸ ವಾಹಿನಿಗಳಲ್ಲಿ ಕೃಷಿ ಬಗ್ಗೆ ಇವತ್ತು ಹೊಸ ಆಯಾಮಗಳನ್ನು ಉಪಯೋಗಿಸ್ತಾ ಇದ್ದಾರೆ. ವಾಹಿನಿಗಳಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ ಅದನ್ನ ಪ್ರಯೋಗಗಳನ್ನು ಮಾಡಿ ಅದರಿಂದ ಪ್ರಯೋಜನವನ್ನು ಹೊಂದ್ಬೋದು. ನಾವಂತೂ ಇದು ಒಳ್ಳೊಳ್ಳೆ ಪ್ರಯೋಜನಗಳನ್ನು ಒಳ್ಳೆ ತಂತ್ರಜ್ಞಾನ ಉಪಯೋಗಿಸಿ ಹೊಂದ್ತಾ ಇದ್ದೀವಿ. ಪರವಾಗಿಲ್ಲ, ಇದೇನಿಲ್ಲ. ಆದ್ದರಿಂದ ಯುವಕರು ಅದರಲ್ಲೂ ಹೊಸ ತಂತ್ರಜ್ಞಾನ ಇವತ್ತು ಎಜುಕೇಷನ್ ಮಾಡಿರೋರು ಭಾಳಷ್ಟು ಜನ ರೈತರು ಬರ್ತಾಯಿದ್ದಾರೆ, ವ್ಯವಸಾಯಕ್ಕೆ ಬರ್ತಾಯಿದ್ದಾರೆ, ತೋಟಗಾರಿಕೆ ಮಾಡ್ಲಿಕ್ಕೆ ಬರ್ತಾಯಿದ್ದಾರೆ, ಇದು ಕೃಷಿ ಮಾಡ್ಲಿಕ್ಕೆ ಬರ್ತಾಯಿದ್ದಾರೆ. ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೊಸ ಥರ ಮಾಡಿ ಮೆನ್ಯೂರು ಉಪಯೋಗಿಸ್ತಲೇ, ರಾಸಾಯನಿಕ ಗೊಬ್ಬರವನ್ನು ಏನೇನೂ ಉಪಯೋಗಿಸ್ತಲೇ, ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿ ಔಷಧಿಗಳನ್ನು ಕಮ್ಮಿ ಮಾಡಿ ಬೆಳೆದರೆ ಭಾಳ ಚೆನ್ನಾಗಿರ್ತದೆ. ಔಷಧಿ ಏನು ಹೊಡೆದೇ ಇಲ್ಲ, ಚೆನ್ನಾಗಿದೆ ಗಿಡ ನಮಗೆ. ಇದರಲ್ಲೂ ಅಷ್ಟೇ ಔಷಧಿಗಳು ಹೆಚ್ಚಿಗೆ ಹೊಡಿತಾನೇ ಇಲ್ಲ. ಆದಷ್ಟು ಗಂಜಲ ಇದೆಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀವಿ. ಬೇವಿನ ಹಿಂಡಿ ಮರಿದಂಗ ಪ್ರತಿಯೊಂದು ಬೆಳೆಗೂ ನಾವು ಬೇವಿನ ಹಿಂಡಿ ಯೂಸ್ ಮಾಡ್ತೀವಿ. ಇಲ್ಲೇ ನಮ್ಗೆ ಹತ್ರದಲ್ಲಿ ಮಿಲ್ಲಿದೆ, ಸಿಗ್ತದೆ. ಆಮೇಲೆ ಹೊಂಗೆ ಹಿಂಡಿ ಹಾಕ್ತಾಯಿದ್ದೀವಿ. ಹೊಂಗೆ ಹಿಂಡಿನೂ ಭಾಳಷ್ಟು ಯೂಸ್ ಮಾಡ್ತಾಯಿದ್ದೀವಿ. ಆನಂತರ ನಮ್ಮದು ಗಂಜಲ, 1 ಡ್ರಾಪು ಗಂಜಲನ ಕೆಳಗಡೆ ಬಿಡ್ದಲೆ ನಮ್ಮ ತಿಪ್ಪೆಗೆ ಹಾಕಿ ತಿಪ್ಪೆಯಿಂದ ಇದು ಮಾಡಿ ನಮ್ಮ ಗಿಡಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಅದರಿಂದ ನಮಗೆ ಭಾಳಷ್ಟು ಈ ಗಂಜಲ ಯೂಸ್ ಮಾಡೋಕ್ಕೆ ಹಿಡಿತಿದ್ದಂಗೆ ಸುಳಿ ಭಾಳಷ್ಟು ಸ್ಟ್ರಾಂಗ್ ಹೋಗ್ತಾಯಿದೆ. ಸಣ್ಣ ಇದ್ದಿದ್ದು ಸುಳಿ ಸಖತ್ತು ದಪ್ಪ ಬರ್ತಾಯಿದೆ. ನಮ್ಮ ಹಸುಗಳ ಗಂಜಲನ ಇದು ತಿಪ್ಪೆಗೆ ಹಾಕಿ ತಿಪ್ಪೆಯಿಂದ ನಮಗೆ ಬಂದು ತೋಟಕ್ಕೆ ಬೀಳೋದ್ರಿಂದ ನಮ್ಮದು ಅಂದರೆ ನಮ್ಮ ಅದೃಷ್ಟನೇ ಚೇಂಜು ಅಂತ ಹೇಳ್ಬೋದು. ಇದರಲ್ಲಿ ಏನು ತಪ್ಪಿಲ್ಲ. ನೋಡ್ಬೋದು, ನಮ್ಮ ತೋಟಕ್ಕೆ ಭಾಳಷ್ಟು ಜನ ಬಂದು ನೋಡ್ಬೋದು ಏನು ನಮ್ಮ ಸುಳಿಗಳನ್ನು ಎಷ್ಟಿದೆ ಏನಿದೆ ಅಂತ. ಮೆನೂರು ಹಾಕಿದ್ವಿ ಯಾವುದಕ್ಕೂ ಒಂದು ಟ್ರೈ ಮಾಡೋಕ್ಕೆ. ಅದೇನೋ ಆಗಿದೆ, ಸುಳಿ ಆಗಿದೆ. ಅದೇನೋ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಎರೆಹುಳ ಇದೆ ನಮ್ಮ ತೋಟದಲ್ಲಿ. ಎಷ್ಟೇ ಎರೆಹುಳ ಇದೆ ಅಂದರೆ ನಾವು ಏನು ಗೌರ್ಮೆಂಟ್ನವ್ರಿಗೆ ಕೊಡ್ಬೋದು ಫ್ರೀಯಾಗಿ, ಅಷ್ಟಿದೆ. ಭಾಳಷ್ಟು ನಮ್ಮ ಪ್ರತಿಯೊಂದು ಗುಂಡಿನಲ್ಲೂ ಸಾವಿರಾರು ಎರೆಹುಳು ಇದೆ ನಮ್ಮ ಆರ್ಗ್ಯಾನಿಕ್ ಬೆಳೆಸೋದ್ರಿಂದ. ಆರ್ಗ್ಯಾನಿಕ್ಕು ಬೆಳೆಸಿ ಲಾಭ, ಖರ್ಚು ಉಳಿತದೆ, ನಮಗೆ ಪ್ರಯೋಜನ ಜಾಸ್ತಿ ಇರ್ತದೆ, ಒಳ್ಳೆ ಬೆಳೆ ಬರ್ತದೆ. ಅದರಿಂದ ಎಲ್ಲರೂ 1 ಡ್ರಾಪು ಗಂಜಲನೂ ಇಡೀ ನಮ್ಮ ಹಳ್ಳಿಗಳಲ್ಲಿ ಯಾರೂ ವೇಸ್ಟ್ ಮಾಡಬೇಡ್ರಿ, ಚೆನ್ನಾಗಿ ಬರ್ತದೆ. ಅದರಿಂದ ಚೆನ್ನಾಗಿದೆ.